ರಾತ್ರಿಯಿಂದ ಬೆಳಿಗ್ಗೆವರೆಗೂ ಒಂದೇ ಸಮ ಬರ್ತಾ ಇದೆ ಮಳೆ. ಬೆಳಿಗ್ಗೆ ನಾನು ಎದ್ದೇಳೋ ಮುಂಚೆನೇ ಯಾರೋ ಜೋರಾಗಿ ಸಾಂಗಾಡ್ತಾ ಇದ್ರು. ಯಾರೋ ಅಂತ ನೋಡೋಣ ಅಂತ ಹೋದರೆ ಇವನೇ ಪ್ರೀಸೆ ಪ್ರೀಸೆ ಅಂತ ಜೋರಾಗಿ ಸಾಂಗಾಡ್ತಾವನೆ. ಕ್ಯಾಮ್ರಾ ನೋಡ್ಬಿಟ್ಟು ತಲೆ ತೆಗೆಸ್ಕೊಬಿಟ್ಟ. ನಂತರ ಸ್ನಾನ ಆದ ನಂತರ ಇವತ್ತು ಮಂಗಳವಾರವಾದ ಕಾರಣ ಮೊದಲಿಗೆ ಸೂರ್ಯದೇವನಿಗೆ ನಮಸ್ಕರಿಸಿ ಧೂಪ ಹಾಕಿ ನಂತರ ದೇವಸ್ಥಾನದ ಒಳಗಡೆ ಹೋದೆ. ನಂತರ ಅಮ್ಮನವರಿಗೆ ಅರಿಶಿಣ ಕುಂಕುಮ ಅರ್ಚನೆ ಮಾಡಿ ಶ್ರೀ ಕರಡಿ ಮಾರಮ್ಮ ದೇವಿ ಅಷ್ಟೋತ್ತರ ಶತನಾಮಾವಳಿ ಮಂತ್ರವನ್ನು ಪಠಿಸಿ ಗಂಧ ಧೂಪ ದೀಪದಾರತಿ ಮಾಡಿ ಪೂಜೆ ಮುಗಿಸಿದೆ. ನಂತರ ಇವತ್ತು ಮಂಗಳವಾರವಾದ ಕಾರಣ ನೆಲವನ್ನು ನೀರಿನಿಂದ ತೊಳೆದು ನಂತರ ಊಟ ಮಾಡಿದೆ. ಆಮೇಲೆ ಜೋಳದ ತೋಟಕ್ಕೆ ಹೋಗಿ ಜೋಳವನ್ನು ತೆಗೆದುಕೊಂಡ ನಂತರ ಬ್ಲ್ಯಾಕಿ ಮತ್ತು ಕೆಂಚನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನಂತರ ಮನೆಯ ಕಡೆ ಹೊರಟೆ. ಮನೆಯ ಕಡೆ ಹೋಗುವಾಗ ದಾರಿಯಲ್ಲಿ ಒಂದು ಕೆರೆಯನ್ನು ನೋಡಿದೆ. ಆ ಕೆರೆಯಲ್ಲಿ ಪಕ್ಷಿಗಳೂ ಇದ್ದವು. ಅದನ್ನು ನೋಡಿಕೊಂಡು ಹೊರಟೆ. ಎಂದಿನಂತೆ ರಾತ್ರಿ ಊಟ ಮುಗಿಸಿದೆ. ನಂತರ ದೇವಸ್ಥಾನದ ಕಡೆ ಹೊರಟೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.